ಚಂದ್ರನ ದಕ್ಷಿಣ ಭಾಗದಲ್ಲಿ ಚಂದ್ರಯಾನ-3 ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಸ್ಮರಣಾರ್ಥವಾಗಿ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಕೇಂದ್ರ ಸರ್ಕಾರ ಆಚರಿಸುವುದೆಂದು ಇತ್ತೀಚೆಗೆ ಘೋಷಣೆ ಮಾಡಿತ್ತು. ಚಂದ್ರಯಾನ-4-5 ವಿನ್ಯಾಸ ಪೂರ್ಣಗೊಳಿಸಲಾಗಿದ್ದು, ಅದಕ್ಕಾಗಿ ಸರ್ಕಾರದ ಅನುಮೋದನೆಯನ್ನು ಪಡೆಯುವ ಪ್ರಕ್ರಿಯೆ ನಡೆಯುತ್ತಿದೆ. ಚಂದ್ರಯಾನ-4 ಮಿಷನ್ ಕೂಡ ಚಂದ್ರನ ಮೇಲ್ಮೈಯಲ್ಲಿ ಮೃದುವಾದ ಲ್ಯಾಂಡಿಂಗ್ ಮಾಡುವ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಗುರಿ ಹೊಂದಿದೆ. ಜತೆಗೆ ಚಂದ್ರನ ಕಲ್ಲುಗಳನ್ನು ಮತ್ತು ಮಣ್ಣನ್ನು ಭೂಮಿಗೆ ಮರಳಿ ತರುವುದು ಇದರ ಉದ್ದೇಶವಾಗಿದೆ. ಚಂದ್ರನಿಂದ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡುವುದು, ಚಂದ್ರನ ಕಕ್ಷೆಯಲ್ಲಿ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗವನ್ನು ನಡೆಸುವುದು ಇನ್ನಿತರ ಪ್ರಯೋಗಗಳನ್ನು ಚಂದ್ರಯಾನ ಯೋಜನೆ ಒಳಗೊಂಡಿದೆ ಎಂದು ಪ್ರಸ್ತುತ ಅಧ್ಯಕ್ಷರು ಇಸ್ರೋ ಸೋಮನಾಥ ಮಾಹಿತಿ ನೀಡಿದರು. ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಅಗತ್ಯಗಳನ್ನು ಪೂರೈಸಲು ಮುಂದಿನ 5 ವರ್ಷಗಳಲ್ಲಿ 70 ಉಪಗ್ರಹಗಳನ್ನು ಉಡಾವಣೆ ಮಾಡಲು ಇಸ್ರೋ ಉದ್ದೇಶಿಸಿದೆ. ನ್ಯಾವಿಗೇಷನ್ ಮತ್ತು ಸಮಯ ಸೇವೆ, ಹವಾಮಾನ ಉಪಗ್ರಹಗಳು, ರಿಮೋಟ್ ಸೆನ್ಸಿಂಗ್, ಹೈ ರೆಸಲ್ಯೂಷನ್ ಇಮೇಜಿಂಗ್ ಇನ್ನಿತರ ಉಪಗ್ರಹಗಳು ಇದರಲ್ಲಿ ಒಳಗೊಂಡಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತದ ಹೆಮ್ಮೆಯ ವಿಜ್ಞಾನ ಸಂಸ್ಥೆ ಇಸ್ರೋ. ಈ ಲೇಖನ 2015ರಲ್ಲಿ ಪ್ರಕಟಗೊಂಡಿದೆ. ಇದು ನನ್ನದೇ ಸ್ವರಚಿತ ಲೇಖನವಾಗಿದ್ದು, ಇದನ್ನು ಓದಲು ಇಚ್ಛಿಸುತ್ತೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ವೇಳೆಯಲ್ಲಿ 50 ವರ್ಷಗಳಲ್ಲಿ ಬಹುಪ್ರಖ್ಯಾತಿ ಪಡೆದ ಭಾರತೀಯ ಸಂಸ್ಥೆ ಇಸ್ರೋ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ದೇಶಾಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿರುವ ಕೊಡುಗೆಗಳು ಇಂತಿವೆ. ಭಾರತೀಯ ಮೂಲದ ವಿಜ್ಞಾನಿಗಳ ಸಂಖ್ಯೆ ಅಪಾರ. ಅತ್ಯಂತ ಪ್ರಬಲ ವಿಜ್ಞಾನಿಗಳ ಮಾನವ ಸಂಪನ್ಮೂಲ ಇಸ್ರೋ ಸಂಸ್ಥೆಯಲ್ಲಿದೆ. ಕೇವಲ 50 ವರ್ಷಗಳಲ್ಲಿ ಉಪಗ್ರಹದ ಪ್ರತಿ ದುಬಾರಿ ಭಾಗವನ್ನು ತಾನೇ ತಯಾರಿಸಿಕೊಳ್ಳುವ ಸಾಮರ್ಥ್ಯ ಇಸ್ರೋ ಸಂಸ್ಥೆ ಪಡೆದಿದೆ. ಎಕಾನಮಿ ವಿಷಯದಲ್ಲಿ ಕಾಸ್ಟ್ ಕಟಿಂಗ್ ಯೋಜನೆಯನ್ನು ಅಳವಡಿಸಿದೆ. ಉತ್ತಮ ಫಲಿತಾಂಶ ಪಡೆದ ಹೆಗ್ಗಳಿಕೆ ಇಸ್ರೋ ಸಂಸ್ಥೆಗಿದೆ. ಕೃಷಿ, ಮಾಹಿತಿ ತಂತ್ರಜ್ಞಾನ, ಶಿಕ್ಷಣ, ಆರೋಗ್ಯ, ಉತ್ತಮ ಸಂಪರ್ಕ ಕಲ್ಪಿಸುವ ಸದುದ್ದೇಶಗಳೇ ಧ್ಯೇಯವಾಗಿದೆ. ಉಪಗ್ರಹಗಳ ಸಹಾಯದಿಂದ ಮಳೆಯಾಗುವ ಸೂಚನೆಗಳು, ಕೃಷಿಯಲ್ಲಿ ಬೆಳೆಯ ಅಂದಾಜು, ಇಳುವರಿ, ಭೂಕಂಪ, ಸುನಾಮಿ, ಜ್ವಾಲಾಮುಖಿಗಳ ನೈಸರ್ಗಿಕ ವಿಕೋಪಗಳ ಮುನ್ಸೂಚನೆಗಳ ಲಭ್ಯತೆಯೂ ಕೂಡ ಈ ಸಂಸ್ಥೆಯಲ್ಲಿ ಇರುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದ ಸಂಪರ್ಕ ಸಾಧನಗಳ ಮೂಲಕ ಮಾಹಿತಿ ತಂತ್ರಜ್ಞಾನದಲ್ಲಿ ಬದಲಾದ ಮಹತ್ತರ ಬದಲಾವಣೆಗಳು ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ, ಸಂಶೋಧಕರಿಗೂ ಲಾಭ. ಆರೋಗ್ಯ ಕ್ಷೇತ್ರದಲ್ಲಿ ಟೆಲಿಮೆಡಿಸಿನ್ ಮೂಲಕ ದೇಶದ ಮೂಲೆ ಮೂಲೆಗೂ ಆರೋಗ್ಯ ಮಾಹಿತಿಗಳ ಲಭ್ಯತೆ ಹಾಗೂ ಉತ್ತಮ ಉಪಗ್ರಹ ಸಹಾಯದಿಂದ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವೈದ್ಯರು ಮತ್ತು ರೋಗಿಗಳ ನಡುವಿನ ಸಂಪರ್ಕ. ವೈದ್ಯರು ಮತ್ತು ವೈದ್ಯರ ನಡುವಿನ ಸಂಪರ್ಕ ಸಾಧ್ಯತೆಯಿಂದ ರೋಗಿಗಳ ಜೀವ ಉಳಿಸಲು ಸಾಧ್ಯ. ಅತ್ಯಂತ ಮುಂದುವರೆದ ಸಂಶೋಧನೆಯಲ್ಲಿ ಅನ್ಯ ಜೀವಿಗಳು ಮತ್ತು ಮಾನವರು ಇರಬಹುದು ಬೇರೆ ಬೇರೆ ಗ್ರಹಗಳಲ್ಲಿ ಎಂಬ ಹೊಸ ಸಂಶೋಧನೆಯಲ್ಲಿ ಭಾರತ ಕೂಡ ಅಮೆರಿಕ, ರಷ್ಯಾ ದೇಶ ಡೆಸ್ಟೆಟ್ ಲ್ಯಾಂಡರ್ ಮತ್ತು ರೋವರ್ಗಳ ಮೂಲಕ ಸಂಶೋಧನೆಯಲ್ಲಿ ತೊಡಗಿದೆ. ಪಿಯುಸಿ ದ್ವಿತೀಯ ವರ್ಷದ ನಂತರ ಇಸ್ರೋ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ 250 ಸೀಟುಗಳ ಲಭ್ಯತೆ ಪ್ರತಿ ವರ್ಷ ಇರುತ್ತದೆ. ಈಗ 2024ರಲ್ಲಿ ಸಂಖ್ಯೆ ಜಾಸ್ತಿಯಾಗಿರಬಹುದು. ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ನೇರ ಸ್ಥಾನ ಸೌಲಭ್ಯ ಇಸ್ರೋ ಸಂಸ್ಥೆಯಲ್ಲಿ ಇರುವುದು. ಅಂದರೆ ಕೇವಲ ಉತ್ತಮ ಸಂಬಳದ ಉದ್ದೇಶವಲ್ಲದ ಸಂಶೋಧನೆ, ತಂತ್ರಜ್ಞಾನ, ದೇಶಾಭಿವೃದ್ಧಿಗೂ ಒತ್ತು ಕೊಡುವ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಅವಕಾಶಗಳು ಇಸ್ರೋ ಸಂಸ್ಥೆಯಲ್ಲಿ ಲಭ್ಯ.